ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ್ ಅವರು ಇದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕೃಷಿ ತಾಂತ್ರಿಕತೆ ವಿಭಾಗದಲ್ಲಿ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಬಾವಿಕೆರೆ, ತರೀಕೆರೆ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಏನು ನಮ್ಮ ಯುವಕರಿಗೆ ಏನು ಕೃಷಿಯಲ್ಲಿ ಏನು ಲಾಭ ಇಲ್ಲಪ್ಪ, ಎಲ್ಲನೂ ಕಷ್ಟನೇ ಇದೆ ಅಂತಕ್ಕಂಥ ಒಂದು ಮನೋಭಾವ ಇರ್ತಕ್ಕಂಥ ಅವರಿಗೆ ಇವತ್ತು ಏನು ನಾವು ನರ್ಸರಿ ನಿರ್ವಹಣೆ ಅಂದರೆ ಅದರಲ್ಲಿ ತಾಂತ್ರಿಕ ಒಂದು ಅಂಶಗಳನ್ನ ಅಳವಡಿಸ್ಕೊಂಡ್ಬಿಟ್ಟು ನಾವು ನರ್ಸರಿನ ಯಾವ ರೀತಿಯಿಂದ ನಿರ್ವಹಣೆ ಮಾಡಬಹುದು ಅನ್ನೋದನ್ನು ಇವರು ನಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ನಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ಕಿರು ಪರಿಚಯದೊಂದಿಗೆ ಇದು ತಮ್ಮ ಒಂದು ಮಾತುಗಾರಿಕೆನ ಆರಂಭ ಮಾಡಿ. ಈ ನರ್ಸರಿ ನಿರ್ವಹಣೆಗೆ ತಾಂತ್ರಿಕತೆ ಉಪಯೋಗಿಸ್ಕೊಂಡ್ಬಿಟ್ಟು ವೈಜ್ಞಾನಿಕವಾಗಿ ನಾವು ಯಾವ ರೀತಿಯಿಂದ ಒಂದು ಲಾಭದಾಯಕವಾಗಿ ನಾವು ಇದನ್ನ ಮಾಡಬಹುದು ಅಂತ ಅನ್ನೋದನ್ನ. ಪ್ರಥಮವಾಗಿ ನಮಸ್ಕಾರ. ನಾನು ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ, ಸಹಾಯಕ ಪ್ರಾಧ್ಯಾಪಕ ಕೃಷಿ ತಾಂತ್ರಿಕತೆ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಬಾವಿಕೆರೆ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಶಿವಮೊಗ್ಗ. ಸೊ ಇವತ್ತು ನಾನು ನರ್ಸರಿ ನಿರ್ವಹಣೆ ಮತ್ತು ತಾಂತ್ರಿಕತೆ ಇದರ ಬಗ್ಗೆ ನಾನು ಸಂದರ್ಶನ ನೀಡಲಿಕ್ಕೆ ಇವತ್ತು ನಿಮ್ಮ ಜೊತೆಗಿದ್ದೀನಿ. ಎಲ್ಲ ರೈತ ಬಾಂಧವರಿಗೆ ಮತ್ತು ಯೂತ್ಸ್ ಅಂತೇಳಿ ಪ್ರತಿಯೊಂದು ಗ್ರಾಮದಲ್ಲಿರ್ಬೋದು, ತಾಲೂಕು ಪ್ರದೇಶದಲ್ಲಿ ಏನು ನಮ್ಮ ಯೂತ್ಸ್ ಏನಿದ್ದಾರೆ, ಒಳ್ಳೆ ವಿದ್ಯಾಭ್ಯಾಸನ ಪಡೆದು ಈ ಉದ್ಯೋಗದ ಒಂದು ಕೊರತೆಯಿಂದಾಗಿ ಅಥವಾ ಉದ್ಯೋಗ ಇದ್ದು ಇನ್ನೊಂದು ಯಾವುದೋ ಒಂದು ಉದ್ಯೋಗನ ಮಾಡಲಿಕ್ಕೆ ಇಚ್ಛೆ ಪಡುವಂತಹ ಯೂತ್ಸ್ಗೆ ನಾನು ನರ್ಸರಿ ನಿರ್ವಹಣೆ ಮತ್ತು ತಾಂತ್ರಿಕತೆಯ ಬಗ್ಗೆ ಸಂದರ್ಶನ ನೀಡ್ತಿದ್ದೀನಿ. ಏನಪ್ಪ ನರ್ಸರಿ ನಿರ್ವಹಣೆ ಅಂತ ಕಾಮನ್ ಆಗಿ ಎಲ್ಲರೂ ಮಾಡ್ತಿದ್ದಾರೆ. ಅದರಲ್ಲಿ ಈ ತಾಂತ್ರಿಕತೆ ಮತ್ತು ಅದರ ವಿವಿಧ ವೈಜ್ಞಾನಿಕ ತಾಂತ್ರಿಕತೆಗಳನ್ನು ಯಾವ ರೀತಿ ಅಳವಡಿಸ್ಕೋಬೇಕು ಮತ್ತು ಈ ನರ್ಸರಿ ನಿರ್ವಹಣೆನ ಒಂದು ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ, ಎಲ್ಲ ಮಾಡಿರ್ತೀವಿ, ಬಟ್ ಆದ್ರೂ ಒಂದು ಸಮ ಮಿಸ್ಟೇಕ್ಸ್ ಮಾಡ್ತಾ ಇದ್ದಾರೆ. ಅದು ಮುಂಬರುವ ರೈತರಿಗೆ ಮುಂಬರುವ ದಿನಗಳಲ್ಲಿ ಯಾವ ರೀತಿ, ಈಗ ಸಪೋಸ್ ನರ್ಸರಿಯಲ್ಲಿ ಬೆಳೆದಿರ್ತಕ್ಕಂಥ ಒಂದು ಯಾವುದೋ ಗಿಡನ ರೈತ ಪರ್ಚೇಸ್ ಮಾಡ್ತಾನೆ, ರೈತ ತಗೊಂಡು ಹೊಲಕ್ಕೆ ಜಮೀನಿಗೆ ಹಾಕ್ತಾನೆ, ಅಲ್ಲೇನಾಗುತ್ತೆ ಒಂದು ಒಳ್ಳೆ ಗುಡ್ ಈಲ್ಡ್ ಬರಲ್ಲ, ಅವನಿಗೆ ಒಂಥರ ತುಂಬ ಬೇಜಾರ ಆಗುತ್ತೆ. ಇಷ್ಟು ವರ್ಷ ನಾನು ಶ್ರಮಪಟ್ಟೆ, ನನಗೆ ಒಂದು ಒಳ್ಳೆ ಆದಾಯ ಬರ್ತಾ ಇಲ್ಲಲ್ಲ ಈ ಒಂದು ಪ್ಲಾಂಟೇಶನ್ ಕ್ರಾಪ್ನಲ್ಲಿ ಅಂತೇಳಿ ಮತ್ತೆ ಏನೋ ಅದನ್ನು ಮತ್ತೆ ಹಾರ್ವೆಸ್ಟ್ ಮಾಡಕ್ಕೆ ಹೋಗ್ತಾರೆ, ತುಂಬ ನಷ್ಟ ಅನುಭವಿಸ್ತಾರೆ. ಈ ರೀತಿಯಲ್ಲಿ ಏನಪ್ಪ ನರ್ಸರಿ ನಿರ್ವಹಣೆಯಲ್ಲಿ ನಾವು ಪ್ರಥಮವಾಗಿ ಏನು ಕೈಗೊಳ್ಳಬೇಕು? ಸೊ ಒಂದು ಲೊಕೇಶನ್ ಸೆಲೆಕ್ಷನ್ ಏನಿರುತ್ತಲ್ಲ ಅದು ವೆರಿ ಇಂಪಾರ್ಟೆಂಟು. ಒಂದು ಒಳ್ಳೆ ಹಿಲ್ ಸ್ಟೇಷನ್ ಅಥವಾ ಹಿಲ್ ಪ್ಲೇಸ್ನಲ್ಲೇ ಮಾಡ್ಕೋಬೇಕಾಗತ್ತೆ ನರ್ಸರಿದು. ಸೊ ಯಾಕಂದರೆ ತೆಗ್ಮಟ್ಟಿನಲ್ಲಿ ಏನು ಮಾಡುತ್ತೆ, ಮಳೆ ಹೆಚ್ಚಿಗೆ ಆಗುವಂಥ ಪ್ರದೇಶದಲ್ಲಿ ಯಾರಾದರೂ ನರ್ಸರಿ ನಿರ್ವಹಣೆ ಮಾಡೋಕ್ಕೋದ್ರೆ ಅಲ್ಲಿ ವಾಟರ್ ಲಾಗಿಂಗ್ ಆಗಿ ಇನ್ಯಾವುದೋ ಪ್ರಾಬ್ಲಮ್ ಆಗಿ ತುಂಬ ಗಾಳಿ, ವಿಂಡು, ಡೈರೆಕ್ಷನ್, ಎವ್ರಿಥಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೈಟ್ ಸೆಲೆಕ್ಷನಲ್ಲಿ. ಒಂದು ಸೈಟ್ ಸೆಲೆಕ್ಷನ್ ನಾವು ಯಾವ ರೀತಿ ಮಾಡ್ಕೋಬೇಕಂದ್ರೆ, ಒಂದು ಗಾಳಿಯಿಂದನೂ ಹಾನಿಯಾಗಿರಬಾರ್ದು ನಮ್ಮ ನರ್ಸರಿ, ಮತ್ತು ಈ ವಿಪರೀತ ಹೇರಳವಾಗಿ ಮಳೆ ಆದಲ್ಲಿ ಕೂಡ ನಮ್ಮ ನರ್ಸರಿ ಸುರಕ್ಷಿತವಾಗಿರ್ಬೇಕು ಪ್ರಥಮವಾಗಿ. ಸೆಕೆಂಡು, ಈ ನರ್ಸರಿಯಲ್ಲಿ ನಾವು ಮೇನ್ ಆಗಿ ಏನಂದರೆ ಈ ಸೀಡ್ ಮಟೀರಿಯಲ್ಸ್, ನಾವೇನು ಪ್ಲಾಂಟೇಶನ್ ಕ್ರಾಪ್ಗೆ ನಾವು ಏನು ಸೀಡ್ಸ್ ತರ್ತೀವಲ್ಲ, ಈಗ ಎಕ್ಸಾಂಪಲ್ ಅಂದರೆ ನಾವು ಅಡಿಕೆ ಮಾಡ್ತೀವಿ, ಇವಾಗ ಅಡಿಕೆ ನಿಮಗೆ ಸಿಗ್ತಾ ಇದೆ, ಒಬ್ಬೊಬ್ಬ ರೈತ ಏನು ಮಾಡ್ತಾನೆ 10 ರೂಪಾಯಿ 12 ರೂಪಾಯಿಗೆ ಸಸಿ ಕೂಡ ಮಾರ್ತಾ ಇದ್ದಾನೆ, ಒಬ್ಬೊಬ್ಬ ರೈತ 25 ರೂಪಾಯಿಗೂ ಸಸಿ ಮಾರ್ತಾ ಇದ್ದಾನೆ. ಯಾಕೆ ಇಷ್ಟು ಡಿಫ್ರೆನ್ಸ್ ಆಗುತ್ತೆ ಅಮೌಂಟ್ ಅಂತಂದರೆ, ಈಗ ಅಡಿಕೆ ಏನಪ್ಪ ಅಂದರೆ ಅಡಿಕೆ ಸಸಿ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಅದು ಒಂದು 30 ರಿಂದ 50 ವರ್ಷ ಕ್ರಾಪ್ ಏನಿರುತ್ತಲ್ಲ ಪ್ಲಾಂಟು, ಅದರಾಗಿಂದ ಬಂದಿರತಕ್ಕಂಥ ಗೋಟೆನ ನಾವು ತೆಗೆದುಕೊಂಡು ನರ್ಸರಿ ಪ್ಲಾಂಟ್ ಮಾಡಿದರೆ ಅದು ಮುಂಬರೋ ದಿನದಲ್ಲಿ ಈ ರೋಗಗಳಿಗೆ ಬೇಗ ತುತ್ತಾಗದೆ, ಆಮೇಲೆ ಒಳ್ಳೆ ಆದಾಯ ಕೊಡುವಂಥ ಒಂದು ಒಳ್ಳೆ ಪ್ರೊಡಕ್ಷನ್ ಹೆಚ್ಚಿಗೆ ಆಗುವಂಥ ಗಿಡ ಮರಗಳು ಬೆಳೀತವೆ. ಈ 10 ವರ್ಷ 5 ವರ್ಷದ ಗಿಡಗಳನ್ನ ಎಲ್ಲ ರೊಕ್ಕದ ಆಸೆಗೆ ಏನು ಮಾಡ್ತಾ ಇದ್ದಾರೆ, ಸಣ್ಣ ಸಣ್ಣ ಮೆಟೀರಿಯಲ್, ಸೀಡ್ ಮೆಟೀರಿಯಲ್ನ ತೆಗೆದುಕೊಂಡು ಕಡಿಮೆ ಖರ್ಚಿಗೆ ಮಟೀರಿಯಲ್ನ ಪರ್ಚೇಸ್ ಮಾಡಿ ಅವನ್ನ ಪ್ಲಾಂಟ್ ಅಂತ ಹೇಳಿ ಮಾರ್ತಾ ಇದ್ದಾರೆ. ಇದರಲ್ಲೂ ಕೂಡ ದುರ್ಬಳಕೆ ನಡೀತಾ ಇದೆ. ಸೊ ಇವು ಎಲ್ಲ ನಮಗೆ ಗಮನಕ್ಕೆ ಕಂಡು ಬಂದು ನಾವೇನು ಹೇಳ್ತಿದ್ದೀವಿ ಅಂದರೆ, ಈ ಸೀಡ್ ಮಟೀರಿಯಲ್ ಸೆಲೆಕ್ಷನ್ ಏನಪ್ಪ ಅಂದರೆ ಅದನ್ನು ನಾವು ಇನ್ಫೆಕ್ಷನ್ ಅಫೆಕ್ಟ್ ಆಗಿ ಅಂದರೆ ಯಾವ್ದಾದ್ರು ಪೆಸ್ಟ್ ಅಫೆಕ್ಟ್ ಆಗಿರ್ತಕ್ಕಂಥ ಸೀಡ್ಸ್ ತಗೊಳ್ಳೋದಾಯ್ತು, ಅಥವಾ ಲೋ ಕ್ವಾಲಿಟಿ ಸೀಡ್ ಮೆಟೀರಿಯಲ್ ತೆಗೆದುಕೊಂಡಾಗ ಆಗಿರ್ಬೋದಾಯ್ತು, ರೋಗ ಬಾಧೆ ಆಗಿರ್ತಕ್ಕಂಥ ಒಂದು ಸೀಡನ್ನು ಪರ್ಚೇಸ್ ಮಾಡ್ಕೊಂಬಂದು ಅದನ್ನು ನಾವು ನರ್ಸರಿಯಲ್ಲಿ ಹಾಕ್ತೀನಿ ಅಂತಂದರೆ ಖಂಡಿತವಾಗಿ ಅದು ಬೆಳಿಬೋದು ಅಥವಾ ಬೆಳೆದೇ ಇರ್ಬೋದು ನರ್ಸರಿಯಲ್ಲಿ, ಅಥವಾ ನರ್ಸರಿಯಲ್ಲಿ ಚೆನ್ನಾಗಿ ಬೆಳೆದ್ಬಿಟ್ಟು ಹೊರಗಡೆ ರೈತರ ಹೊಲಕ್ಕೆ ಹಾಕಿದ ಮೇಲೆ ಅಲ್ಲಿ ಅದು ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಸೊ ಇಷ್ಟೆಲ್ಲ ಮಾಡಿದ ಮೇಲೆ ಅವರು ರೈತರು ಅನುಭವಿಸ್ಬಾರ್ದು ನಷ್ಟನ, ಆಮೇಲೆ ಈ ನರ್ಸರಿ ಮ್ಯಾನೇಜ್ಮೆಂಟ್ ಮಾಡೋರು ಕೂಡ ಒಂದು ಒಳ್ಳೆ ಹೆಸರು ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ಈ ನಾನು ಸೈಟ್ ಸೆಲೆಕ್ಷನ್ ಬಗ್ಗೆ ಒಂದು ಹೇಳಿದೆ. ಸೆಕೆಂಡು, ಈ ಒಂದು ಬೀಜ, ಒಳ್ಳೆ ಗುಣಮಟ್ಟದ ಬೀಜ ಇರ್ಬೋದು ಅಥವಾ ರೂಟ್, ಅದ್ರದ್ದು ಏನು ಮೆಟೀರಿಯಲ್ ನಾವು ಪ್ಲಾಂಟೇಶನ್ ಯಾವ ಥರ ಮೆಟೀರಿಯಲ್ ತರ್ತೀವಿ ಅದರದ್ದು ಒಳ್ಳೆ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ತದನಂತರದಲ್ಲಿ ಈ ಮಣ್ಣು, ಇದಕ್ಕೇನು ನಾವು ಪಾಕೆಟ್ ಮಾಡುವಾಗ ನಾವು ಏನು ಮಣ್ಣು ಬಳಸ್ತೀವಲ್ಲ ಅದು ಮಣ್ಣು ಯಾವ ರೀತಿಯಾಗಿರ್ತಕ್ಕಂಥ ಫಲವತ್ತತೆ ಆಗಿರ್ತಕ್ಕಂಥ ಮಣ್ಣು ಇರಬೇಕು, ಅಥವಾ ಅದರಲ್ಲಿ ಯಾವುದೇ ರೀತಿಯಾಗಿ ಈಗ ಲೋ ನ್ಯೂಟ್ರಿಯೆಂಟ್ ಇರ್ತಕ್ಕಂಥ ಮಣ್ಣು ತೆಗೆದುಕೊಳ್ಬಾರ್ದು. ಒಳ್ಳೆ
ಕೆಂಪು ಮಣ್ಣು ಚೆನ್ನಾಗಿರೋದು, ನ್ಯೂಟ್ರಿಯೆಂಟ್ ಫಲವತ್ತತೆ ಇರೋವಂಥ ಮಣ್ಣು, ಅದಕ್ಕೆ ಏನಾದ್ರು ಫಲವತ್ತತೆ ಚೆಕ್ ಮಾಡಿಸಿ ಕಡಿಮೆ ಇತ್ತಂದರೆ ಅದಕ್ಕೆ ನಾವು ಆರ್ಗ್ಯಾನಿಕ್ ಗೊಬ್ಬರ ಅದನ್ನೆಲ್ಲ ಮಿಕ್ಸ್ ಮಾಡಿ, ಎರೆಹುಳು ಗೊಬ್ಬರ ಮಿಕ್ಸ್ ಮಾಡಿ ಅದನ್ನೆಲ್ಲ ಪ್ಯಾಕೆಟ್ ಮಾಡಿಕೊಂಡ್ರೆ ಆ ನರ್ಸರಿಯಲ್ಲಿ ಬೀಜ ಕೂಡ ಒಳ್ಳೆ ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ. ತದನಂತರ ಈ ಮಣ್ಣು ಸೆಲೆಕ್ಷನ್ ಆದಮೇಲೆ ಪ್ಯಾಕೆಟು ನಾವು 1/2 kg ಪ್ಯಾಕೆಟು, 1 kg ಪ್ಯಾಕೆಟು, ಅಥವಾ ಈಗ ಅಡಿಕೆಯಲ್ಲಿ ಮಾಡ್ಬೇಕಂದ್ರೆ 5 kg ಪ್ಯಾಕೆಟಿಂದು ನರ್ಸರಿ ಗಿಡಗಳು ಸಿಗ್ತಾ ಇದ್ದಾವೆ. ಸೊ ಅದು ನೀವು ಏನಪ್ಪ ಅಂದರೆ ಈಗ ನರ್ಸರಿಯಲ್ಲಿ ಜಸ್ಟ್ ಒಂದು 3 to 6 ಮಂತ್ ಬೆಳಿಲಿಕ್ಕೆ ಅಷ್ಟೇ ಅನುಕೂಲ ಆಗಿರುತ್ತೆ ಹೊರತು ಅದರಿಂದನೇ ಅದು ಗಿಡ ಚೆನ್ನಾಗಿರ್ಬೇಕಂತಂದು ಮುಂದಿನ ದಿನದಲ್ಲಿ 6 ತಿಂಗಳು ಆದಮೇಲೆ ಸ್ವಲ್ಪ ಅದರದ್ದು ಗ್ರೋತ್ ಕಡಿಮೆ ಆಗುತ್ತೆ. ಹಾಗಾಗಿ ಅದು ಗಿಡ ಅದರದ್ದು ಗುಣಮಟ್ಟತೆಯನ್ನು ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಲವತ್ತತೆಯನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಮಣ್ಣಿನ ಫಲವತ್ತತೆಯನ್ನು ಈ ನರ್ಸರಿಯಲ್ಲಿ. ಆಮೇಲೆ ಒಳ್ಳೆ ಗುಣಮಟ್ಟದ ಪ್ಯಾಕೆಟ್ಸ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಅಟ್ಲೀಸ್ಟ್ ಒಂದು 6 ಮಂತು ಅವನ್ನ ಅವಾಗ ನಾವು ಏನು ಮಾಡಬೇಕು, ಒಂದು ಜಾಗ ಬದಲಾವಣೆ ಮಾಡಬೇಕಾಗತ್ತೆ. ನರ್ಸರಿಯಲ್ಲಿ ಒಂದೇ ತಲೆ ಇಟ್ಟರೆ ಅದು ರೂಟ್ ಕೆಳಗಡೆ ಬಿಟ್ಟು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಅವನ್ನ ಎವ್ರಿ 1 ಮಂತ್ಗೋ ಅಥವಾ 15 ದಿನಕ್ಕೊಮ್ಮೆ ಸ್ವಲ್ಪ ಅದರದ್ದು ಜಾಗವನ್ನು ಬದಲಾವಣೆ ಮಾಡಿ ಅದಕ್ಕೆ ನೀವು ಏನು ಇನ್ನಿತರ ನರ್ಸರಿ ಮ್ಯಾನೇಜ್ಮೆಂಟ್ ಮಾಡ್ತೀವೋ ಅದನ್ನೆಲ್ಲ ಮಾಡಿದರೆ ಆ ಒಂದು ನರ್ಸರಿಯಲ್ಲಿ ಬೆಳೆದಿರತಕ್ಕಂಥ ಸಸ್ಯಗಳು ತುಂಬ ಹೆಲ್ದಿಯಾಗಿರ್ತವೆ. ತದನಂತರ ಈಗ ಈ ನೀರು ಸಿಂಪರಣೆ ಮಾಡೋದು ನಾವೇನು ಮಾಡ್ತಿದ್ದೀವಿ, ಈಗ ರೋಸ್ ಗಾರ್ಡನ್ ಕ್ಯಾನ್ ಏನು ಬರುತ್ತಲ್ಲ ಇದನ್ನು ತೆಗೆದುಕೊಂಡು ಈ ನರ್ಸರಿ ಮ್ಯಾನೇಜ್ಮೆಂಟ್ನಲ್ಲಿ ಅವರೇ ನೀರು ಹಾಕ್ಲಿಕ್ಕೆ ಒಂದು ಕಡೆಯಿಂದ ಹಾಕಕ್ಕೆ ಶುರು ಮಾಡಿ ಅದು ಇನ್ನೊಂದು ಮುಗಿಸ್ಬೇಕಂದ್ರೆ ಅದನ್ನು ಒಂದು 3-4 ಡೇಸ್ ಮಾಡಿಬಿಡ್ತಾರೆ. 1 ಡೇದಲ್ಲೇ ಕೊಡೋಕ್ಕೆ ಹೋಗಂಗಿಲ್ಲ. ಆಮೇಲೆ ರೈತರು ಏನು ಮಾಡಿಬಿಡ್ತಾರೆ, ಅದಕ್ಕೆ ನೀರು ಹಾಕ್ಲಿಕ್ಕೆ ಕೊಡ್ತಕ್ಕಂಥ ಕೂಲಿ ಖರ್ಚೇನು ಅದೇ ಭಾಳ ಬರುತ್ತೆ ಅಂತ ಹೇಳಿ 2-2 ದಿನ 3-3 ದಿನ ನೀರು ಹಾಕೋದು ಸ್ಟಾಪ್ ಮಾಡಿಸ್ತಾರೆ. ಅಥವಾ ಇಲ್ಲಿಂದ ಕೊಡ್ಕೊಂತ ಹೋಗಿ 1 ಡೇ ಇಲ್ದು ಕೊಡು, 1 ಡೇ ಇನ್ನೊಂದು ರೋಗ ಕೊಡು. ಇವೆಲ್ಲ ಸಮಸ್ಯೆ ಅಂದರೆ ಈ ಒಂದು ಲೇಬರ್ ಕೆಲಸದ ಪ್ರಮಾಣ ಹೆಚ್ಚಿಗೆ ಆಗೋದ್ರಿಂದ ರೈತರು ಅಲ್ಲಿ ನರ್ಸರಿಯಲ್ಲಿ ದುಡ್ಡು ಉಳಿಸ್ಲಿಕ್ಕೆ ಟ್ರೈ ಮಾಡಿ ಸರಿಯಾದ ಟೈಮ್ಗೆ ನೀರು ಕೊಡೋಂಗಿಲ್ಲ. ಅದು ಗಿಡ ಏನಾಗುತ್ತೆ, ಸಮ್ಟೈಮ್ಸ್ ಹೆಲ್ದಿಯಾಗಿ ಬೆಳೀತೈತೆ ಅಥವಾ ಇನ್ನೊಮ್ಮೆ ಅದು ಬೇಗ ಸತ್ತು ಹೋಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆಮೇಲೆ ಇದರಿಂದ ಒಂದು ಮುಕ್ತಿ ಏನು ಮಾಡಬೇಕಪ್ಪ ಅಂದರೆ ನಾವು ನೀರು ಯಾವ ರೀತಿ ಬಳಕೆ ಮಾಡಬೇಕು, ಇದಕ್ಕೆ ನಾವು ನೀರನ್ನು ಆಟೋ ಸೆನ್ಸರ್ ಮುಖಾಂತರ ಈ ಡ್ರಿಪ್ ಇರಿಗೇಷನ್ ಏನು ಮಾಡ್ತೀವಲ್ಲ ಹೊಲದಲ್ಲಿ, ಅದೇ ಥರ ಈ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಬರ್ತಾ ಇದ್ದಾವೆ. ಬೇಡ ಅಂದರೆ ನರ್ಸರಿಯಲ್ಲಿ ಫಾಗರ್ಸ್ ಅಂತ ವೆರೈಟಿ ಫಾಗರ್ಸ್ ಇದ್ದಾವೆ. ಬೇರೆ ಬೇರೆ ಕಂಪ್ನಿಗಳು, ನೆಟಾಫಿಮ್ದಿದೆ, ಜಾಂಡೀರ್ದಿದೆ, ಜೈನ್ ಇರಿಗೇಷನ್, ಇನ್ನಿತರ ಕೆಲವೊಂದು ಪ್ರೈವೇಟ್ ಕಂಪ್ನಿಗಳದು ಮಿನಿ ಸ್ಪ್ರಿಂಕ್ಲರ್ಸು, ಮಿನಿ ಫಾಗರ್ಸು ಅಂತ ಎಲ್ಲ ಬರುತ್ತೆ. ಅದು ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಈ ನರ್ಸರಿಯಲ್ಲಿ ಮೇನ್ ಆಗಿ ನಾವು ಏನು ಮೇಂಟೈನ್ ಮಾಡ್ಬೇಕಂದ್ರೆ ಉಷ್ಣತೆ, ಮೇನ್ ಅಂದರೆ ಟೆಂಪ್ರೇಚರ್ ಮತ್ತು ರಿಲೇಟಿವ್ ಹ್ಯುಮಿಡಿಟಿ, ಇವೆರಡನ್ನ ನಾವು ಹತೋಟಿಯಲ್ಲಿ ಇಟ್ಟು ನಾವು ನಮ್ಮ ಪ್ಲಾಂಟೇಶನ್ ಮೆಟೀರಿಯಲ್ನ ಚೆನ್ನಾಗಿ ಬೆಳೆಸ್ಬೋದು. ಆಮೇಲೆ ಇದರಲ್ಲಿ ಒಂದು ಉಷ್ಣತೆ ಹೆಚ್ಚಿಗೆ ಆಯಿತು ಅಥವಾ ಹ್ಯುಮಿಡಿಟಿ ಕಡಿಮೆ ಆಯಿತು ಅಂತಂದ್ರೂ ಕೂಡ ಈ ನಮ್ಮ ಒಂದು ನರ್ಸರಿಯಲ್ಲಿ ಇರ್ತಕ್ಕಂಥ ಪ್ಲಾಂಟ್ಸ್ಗಳು, ಸಸ್ಯಗಳು ತುಂಬ ಚೆನ್ನಾಗಿ ಬೆಳೆಯೋಂಗಿಲ್ಲ. ಹಾಗಾಗಿ ಸತ್ತು ಹೋಗೋ ಚಾನ್ಸಸ್ ಇರುತ್ತೆ. ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಬಟ್ ಈ ರೀತಿ ಲಾಸ್ ಆಗಿರುತ್ತೆ. ಅದನ್ನ ಲಾಸ್ನ ತೀರಿಸ್ಕೊಳಕ್ಕೆ ಹೋಗಿ ಇನ್ನೂ ರೈತರಿಗೆ ಮೋಸ ಮಾಡೋವಂಥ ಪರಿಸ್ಥಿತಿ ನಿಮಗೂ ಕೂಡ ಬರುತ್ತೆ. ಇದರಿಂದ ಮುಕ್ತಿ ಹೊಂದಬೇಕಂದ್ರೆ ನೀವು ಈ ಫಾಗರ್ಸು, ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಏನೇನಿದಾವಲ್ಲ, ಇರಿಗೇಷನ್ ಫೆಸಿಲಿಟಿ ಬಂದುಬಿಟ್ಟು ಅದರಲ್ಲಿ ನೀವು ಸರಿಯಾದ ಟೈಮ್ಗೆ ಕೆಮಿಕಲ್ ಕೂಡ ಸ್ಪ್ರೇ ಮಾಡ್ಬೋದು. ಇರಿಗೇಷನ್ ಜೊತೆಗೆ ನೀವು ನ್ಯೂಟ್ರಿಯೆಂಟ್ಸ್ ಕೊರತೆ ಇತ್ತಪ್ಪ ಅಂದರೆ, ಡೆಫಿಷಿಯನ್ಸಿ ಇತ್ತು, ಲೀಫ್ ಎಲ್ಲ ಯೆಲ್ಲೋ ಕಲರ್ ಆಗ್ತಾ ಇದೆ ಅಂತಂದಾಗ ನಮಗೆ ಇಮಿಡಿಯೇಟ್ ಗೊತ್ತಾಗುತ್ತೆ ಯಾವ ನ್ಯೂಟ್ರಿಯೆಂಟ್ನ ಸ್ಪ್ರೇ ಮಾಡಬೇಕು. ಅದನ್ನು ಇಂಡಿವಿಜುವಲ್ ಪ್ಲಾಂಟಿಗೆ ಆಯಿತು ಅಥವಾ ಪರ್ಟಿಕ್ಯುಲರ್ ಬ್ಲಾಕಿಗೆ ಕೊಡೋದಿತ್ತಂದ್ರೂ ಕೂಡ ನೀವು ಅಲ್ಲಿ ಫಾಗರ್ಸ್ನ ಕಂಟ್ರೋಲ್ ಮಾಡಿಕೊಂಡು ಈ ಒಂದು ಬ್ಲಾಕಿಂದ ಇನ್ನೊಂದು ಬ್ಲಾಕಿಗೆ ಬೇರೆ ಬೇರೆ ಕೆಮಿಕಲ್ ಕೂಡ ಸ್ಪ್ರೇ ಮಾಡೋ ಒಂದು ಸಾಧ್ಯತೆಗಳಿರ್ತವೆ. ಹಾಗಾಗಿ ಒಂದು ಫಾಗರ್ಸ್, ಮಿನಿ ಮಿಸ್ಟ್ ಇಂಥವೆಲ್ಲ ಸಿಗ್ತಾ ಇದಾವೆ. ಅವನ್ನೆಲ್ಲ ನೀವು ಅದನ್ನು ನರ್ಸರಿಯಲ್ಲಿ ಚೆನ್ನಾಗಿ ಅಳವಡಿಸ್ಕೊಂಡು ಒಂದು ಒಳ್ಳೆ ಮೋಟ್ರು, ನೀರಿನ ಫೆಸಿಲಿಟಿ ಇಟ್ಕೊಂಡು ಇದನ್ನು ಮಾಡೋದ್ರಿಂದ ನಿಮಗೆ ಸರಿಯಾದ ಟೈಮ್ಗೆ ನೀರು ಒದಗಿಸ್ದಂಗೆ ಆಗುತ್ತೆ. ಹಾಗಾಗಿ ಇನ್ನು ಯಾವುದಾದ್ರೂ ರೋಗ ಬಾಧೆ ಬಂತು ಅದನ್ನು ಕೂಡ ಇಮಿಡಿಯೇಟಾಗಿ ನಾವು ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ಮ್ಯಾನ್ ಪವರ್ ಕೂಡ ಕಡಿಮೆ ಮಾಡ್ಬೋದು. ಆಮೇಲೆ ನಿಮಗೆ ನರ್ಸರಿಯಲ್ಲಿ ಈಗ ನೋಡಿ ನೀವು ಈಗ ನಮ್ಮಲ್ಲಿ ಗೋಡಂಬಿ ಸಸಿಗಳೆಲ್ಲ ಸೇಲ್ ಆಗ್ತಾ ಇದಾವಲ್ಲ, ಈಗ ಹತ್ತತ್ರ ಹಿಂದಿನ ವರ್ಷದಲ್ಲಿ ಲಕ್ಷ ಸಸಿಗಳು ಹೋದ್ವು. ಎಲ್ಲ ಮಂಗಳೂರು, ಪುತ್ತೂರು ಆ ಕಡೆಯಿಂದ ಎಲ್ಲ ನಾವು ನಮ್ಮ ರೈತರು ತುಂಬ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಬಟ್ ನಮಗೆ ಕ್ವಾಂಟಿಟಿ ಕಡಿಮೆ ಅನಿಸ್ತಿದೆ. ಯಾಕಂದರೆ ಮೇಜರಾಗಿ ನಮಗೂ ಕೂಡ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾಯಿದೆ. ಸೊ ಇಲ್ಲಿ ಲೇಬರ್ ಪ್ರಾಬ್ಲಮ್ನ ನಾವು ಕಡಿಮೆ ಮಾಡ್ಬೇಕಂದ್ರೆ ಈ ರೀತಿ ವೈಜ್ಞಾನಿಕವಾಗಿರ್ತಕ್ಕಂಥ ತಾಂತ್ರಿಕತೆಗಳ ಅಳವಡಿಸ್ಕೊಂಡು ಈ ಮುಂಬರೋ ದಿನದಲ್ಲಿ ಯೂತ್ಸ್ ಇರ್ಬೋದು, ರೈತರಿರ್ಬೋದು, ಎಲ್ಲದಕ್ಕೂ ಅವ್ರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಇದಕ್ಕೆ ಕಡಿಮೆ ಜಾಗ ಇದ್ದರೆ ಸಾಕು. ಇದಕ್ಕೇನು ದೊಡ್ಡ ಜಾಗ ಬೇಕು, ನನಗೆ 10 ಎಕರೆ ಬೇಕು ಅಂತ ಅನ್ನಂಗಿಲ್ಲ. ಜಸ್ಟ್ ಇರೋದೇ ಒಂದು
2-3 ಗುಂಟೆಯಲ್ಲಿ ಕೂಡ ನಾವು ಸಣ್ಣದು ನರ್ಸರಿ ಮಾಡಿಕೊಂಡು ಅದನ್ನು ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡಿ ಇದರಿಂದ ಒಳ್ಳೆ ಆದಾಯನ ಕೂಡ ಪಡಿಬೋದು. ಒಳ್ಳೆ ಪ್ಲಾಂಟೇಶನ್ ಮಟೀರಿಯಲ್ನ ರೈತಿಗೆ ಕೊಡ್ಬೋದು. ರೈತರು ಹೊಲದಲ್ಲಿ ಚೆನ್ನಾಗಿ ಬೆಳೆದು ಎಷ್ಟು ಚಂದ ರೆಸ್ಪಾನ್ಸ್ ಮಾಡಿದ್ರಂದ್ರೆ ಕೆಲವೊಂದು ಸಸಿಗಳನ್ನ ತೆಗೆದುಕೊಂಡು ಹೋಗಿದ್ರು 3 ವರ್ಷದಲ್ಲಿ ಚೆನ್ನಾಗಿ ಒಳ್ಳೆ ಫ್ರೂಟ್ ಸೆಟ್ ಆಗಿದೆ ಸರ್. ತುಂಬ ಫ್ರೂಟ್ಸ್ ಬರ್ತಾ ಇದೆ, ನಮಗೆ ಈಲ್ಡ್ ಚೆನ್ನಾಗಾಯ್ತು, ಈ ವರ್ಷ ತುಂಬ ಲಾಭ ಪಡಿದೆ. ನಾನು ನನ್ನ ಜೊತೆಗೆ ಬೆಳೆದಿರ್ತಕ್ಕಂಥ ರೈತರು ನನ್ನ ಗಿಡಗಳನ್ನ ನೋಡಿ ಅವರು ಎಲ್ಲಿ ತಗೊಂಬಂದಿದ್ದಾರೆ ಪ್ಲಾಂಟ್ಸ್ ಎಲ್ಲ ಕೇಳ್ಬಿಟ್ರು. ಈ ರೀತಿ ಯಾಕಂದರೆ ನಾವು ಒಳ್ಳೆ ಗುಣಮಟ್ಟದ ಸಸಿಗಳನ್ನು ಕೊಟ್ಟಲ್ಲಿ ಆ ರೈತ ಕೂಡ ಮುಂದೆ ಅವನು ಒಳ್ಳೆ ಆದಾಯನ ಗಳಿಸ್ತಾನೆ. ಯಾಕಂದ್ರೆ ಅದಕ್ಕೆ ಶ್ರಮಪಟ್ಟು ಅವನು 5 ವರ್ಷ ಟೈಮ್ ತೊಗೊಂಡು ಕೆಲಸ ಮಾಡಿರ್ತಾನೆ, ಅವನಿಗೆ ನಿಗದಿತ ಟೈಮ್ನಲ್ಲಿ ಒಳ್ಳೆ ಆದಾಯ ಕೂಡ ಅವರಿಗೆ ರಿಟರ್ನ್ ಆಗುತ್ತೆ. ಇನ್ನೊಂದು ಕೆಲವೊಂದು ರೈತರು ಏನು ಮಾಡಿಬಿಟ್ಟಿದ್ದಾರೆ ಪಾಪ, ಸಸಿಗಳನ್ನ ನೆಟ್ಟಿದ್ದಾರೆ, ಅದು 5 ವರ್ಷ 3 ವರ್ಷಕ್ಕೆ ಕ್ರಾಪ್ ಸಿಗುತ್ತಂತಂದು ನೋಡಿದರೆ 5 ವರ್ಷ ಆದ್ರೂ ಇನ್ನೂ ಫ್ರೂಟ್ ಸೆಟ್ ಆಗಿಲ್ಲ. 7 ವರ್ಷದ ತನಕ ಮಾಡಿ ಅವ್ರಿಗೆ ಭಾಳ ಹಿಂಸೆ ಆಗಿ ಲಾಸ್ಟ್ಗೆ ಅದನ್ನು ಹಾರ್ವೆಸ್ಟ್ ಕಟಾವ್ ಮಾಡಿ ಅದನ್ನು ಮಾರುವಂಥ ಪರಿಸ್ಥಿತಿಗೂ ಅವರು ಮುಂದೆ ಹೊರದ್ರು ಅಂತ ಹೇಳಿ ನಾವು ಹೇಳಕ್ಕೆ ಇಚ್ಛೆಪಡ್ತಿದ್ದೀನಿ. ಸೊ ಈ ರೀತಿಯಾಗಿ ಯಾರಾದರೂ ನರ್ಸರಿ ನಿರ್ವಹಣೆ ಮತ್ತು ಅದರ ತಾಂತ್ರಿಕತೆ ಬಗ್ಗೆ ಟ್ರೈನಿಂಗ್ ಬೇಕಿತ್ತಂದ್ರೆ ಆಯಿತು, ಅಥವಾ ಇದನ್ನು ಯಾವ ರೀತಿ ನಾನು ಸ್ಟಾರ್ಟ್ ಮಾಡಬೇಕು, ನನಗೆ ಇದರಿಂದ ಗೌರ್ಮೆಂಟಿಂದ ಸಿಗ್ತಕ್ಕಂಥ ಸಬ್ಸಿಡಿಗಳು ಯಾವ್ಯಾವು, ನಾನು ಇದನ್ನು ಯಾವ ರೀತಿ ನಾನು ಸ್ಟಾರ್ಟ್ ಮಾಡಬೇಕು, ನಂದು ಹೆಂಗೆ ಓನ್ ಇದರ ನರ್ಸರಿ ಒಂದು ಹೆಸರಿನಲ್ಲಿ ನನ್ನ ಪ್ಲ್ಯಾಂಟ್ಸನ್ನು ನಾನು ಆಲ್ ಓವರ್ ಕರ್ನಾಟಕ ಸೇಲ್ ಮಾಡ್ಬೋದು, ಬೇರೆ ಸ್ಟೇಟ್ಗೆಲ್ಲ ಹೋಗ್ತಿದ್ದಾವೆ. ಇದರ ಜೊತೆಗೆ ನೀವು ಓನ್ಲಿ ತೋಟಗಾರಿಕೆ ಅಂತ ಹೇಳಂಗಿಲ್ಲ, ಈ ಅರಣ್ಯ ಸಸಿಗಳನ್ನು ಕೂಡ ನೀವು ಮಾಡ್ಬೋದು. ಏನಂದರೆ ಈಗ ಶ್ರೀಗಂಧ, ತೇಗ, ಇನ್ನಿತರ ಕೆಲವೊಂದು ಇಂಪಾರ್ಟೆಂಟ್ ಫಾರೆಸ್ಟ್ ಪ್ಲಾಂಟೇಶನ್ಸ್ ಬರ್ತವೆ. ಕೆಲವೊಂದು ರೈತರು ಇವಾಗೆಲ್ಲ ಶ್ರೀಗಂಧ ಬೆಳೆಗಾರರು ಬೆಳೀತಾ ಇದ್ದಾರೆ, ತೇಗ ಬೆಳೀತಿದ್ದಾರೆ. ಇನ್ನಿತರ ಏನು ಅರಣ್ಯ ಸಸಿಗಳನ್ನು ಕೂಡ ನಾವು ಈ ನರ್ಸರಿಯಲ್ಲಿ ಬೆಳಿಬೋದು. ಹೂವು ಸಸಿಗಳನ್ನು ಕೂಡ ನಾವು ಮಾಡಿ, ಅಂದರೆ ನಿಮ್ಮ ಆದಾಯನ ವರ್ಷ ಪೂರ್ತಿ ಇರಂಗೆ ನೀವು ಹೆಂಗಂದ್ರೆ ಈಗ ಅಡಿಕೆ ಸೀಸನ್ ಹೆಂಗಂದ್ರೆ ಮಾನ್ಸೂನ್ ಬರೋಕ್ಕಿಂತ ಮುಂಚೆನೇ ಅಡಿಕೆಗಳು, ಸಸಿಗಳು, ತೆಂಗು ಎಲ್ಲ ಹೋಗ್ತದವೆ ಸರ್. ಬಟ್ ಇನ್ನಿತರ ಟೈಮ್ನಲ್ಲಿ ಆಫ್ ಸೀಸನಲ್ಲಿ ಯಾವ ಪ್ಲಾಂಟೇಶನ್ಸ್ ಹೋಗ್ತಿರಂಗಿಲ್ಲ. ಅಂಥ ಟೈಮ್ನಲ್ಲಿ ಅರಣ್ಯ ಸಸಿಗಳನ್ನು, ಹೂವಿನ ಸಸಿಗಳನ್ನು, ವಿವಿಧ ಮೆಡಿಸಿನಲ್ ಸಸಿಗಳನ್ನು ಇವನ್ನೆಲ್ಲ ಮಾಡೋದ್ರಿಂದ ಈ ವಿಲೇಜ್ ಒಂದು ಸಣ್ಣ ತಾಲೂಕು ಪ್ಲೇಸ್ನಲ್ಲಿ ಎಲ್ಲೋ ಒಂದು ನಿಮ್ಮದು ಔಟ್ಲೆಟ್ ರೆಡಿ ಮಾಡಿಕೊಂಡ್ರೆ ಅಲ್ಲಿ ಹೇರಳವಾಗಿ ನಿಮ್ಮ ಸಸ್ಯಗಳು ಸೇಲ್ ಆಗ್ತವೆ. ಮತ್ತು ನಿಮ್ಮದು ಒಂದು ಒಳ್ಳೆ ನಿರ್ವಹಣೆ ವೈಜ್ಞಾನಿಕವಾಗಿ ತಾಂತ್ರಿಕತೆಯಿಂದ ನೀವು ನಿರ್ವಹಣೆ ಮಾಡಿದ್ದಲ್ಲಿ ಇವತ್ತಿನ ರೈತರು ಎಲ್ಲಿದ್ರೂ ಹುಡ್ಕೊಂಬರ್ತಾರೆ. ಅದರಲ್ಲಿ ಇನ್ನೊಂದು ಮಾತಿಲ್ಲ ಸರ್. ಹೇಗೆ ಎಲ್ಲೇ ಇದ್ರೂ ಎಷ್ಟೇ ದೂರ ಇರಲಿ ಪ್ಲಾಂಟೇಶನ್ಸ್ ಒಯ್ಲಿಕ್ಕೆ ಮಂಗಳೂರಿಂದನೂ ಕೂಡ ಬಂದು ಇಲ್ಲಿಂದ ಒಯ್ದಿದ್ದಾರೆ ನಮ್ಮ ಬಾವಿಕೆರೆ ಸಂಶೋಧನಾ ಕೇಂದ್ರದಿಂದ. ಸೊ ಹಾಗಾಗಿ ಈ ಒಂದು ನರ್ಸರಿ ನಿರ್ವಹಣೆ ತುಂಬ ಪ್ರಾಮುಖ್ಯತೆ ಇದೆ. ವೈಜ್ಞಾನಿಕ ಮತ್ತು ತಾಂತ್ರಿಕತೆಯಲ್ಲಿ ನಾವು ಮುಂದುವರೆದು ನಾವು ಈ ಒಂದು ನರ್ಸರಿ ಮಾಡಿದ್ದಲ್ಲಿ ನಮಗೆ ಯಾವುದೇ ರೀತಿಯಾಗಿ ನಷ್ಟ ಇರುವುದಿಲ್ಲ. ಮತ್ತು ರೈತರು ಏನು ಅನುಭವಿಸ್ತಾ ಇರೋದು ಲೇಬರ್ ಪ್ರಾಬ್ಲಮ್. ನನಗೆ ಇದಕ್ಕೆ ಲೇಬರ್ ಪ್ರಾಬ್ಲಮ್ ಅನ್ಸಂಗಿಲ್ಲ. ಯಾಕಂದ್ರೆ ಇಲ್ಲಿ ನಮಗೇನಾಗುತ್ತೆ, ವೈಜ್ಞಾನಿಕವಾಗಿ ಮತ್ತು ನನ್ನ ತಾಂತ್ರಿಕತೆಯಿಂದ ಯಾವ ರೀತಿ ನನ್ನ ನರ್ಸರಿಯನ್ನು ಮ್ಯಾನೇಜ್ಮೆಂಟ್ ಮಾಡ್ಬೋದು, ಕೇವಲ 1 ಅಥವಾ 2 ಲೇಬರ್ಸ್ ಇಟ್ಕೊಂಡು ಯಾವ ರೀತಿ 10 ಮಂದಿ ಮಾಡುವಂಥ ಕೆಲಸನ ನಾನು 2 ಕೆಲಸಗಾರರಿಂದ ನಾನು ಯಾವ ರೀತಿ ತೆಗೆದುಕೊಳ್ಬೋದು ಅಂಥೇಳಿ ಇದರಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ. ಈ ರೀತಿ ಮಾಡಿದಲ್ಲಿ ನಮ್ಮ ಯೂತ್ಸು ಯಾರು ಕೂಡ ಅವರು ಕೆಲಸದ ಬಾಧೆಯಿಂದ ಕೊರಗುವಂಥ ಅವಶ್ಯಕತೆ ಇಲ್ಲ. ಪಟ್ಟಣಕ್ಕೆ ಹೋಗಿ ಯಾವುದೋ ಒಂದು ಗಾರ್ಮೆಂಟ್ ಕೆಲಸ, ಇನ್ನತರ ಯಾವುದೋ ಒಂದು ಮಾಡ್ಬೋದು, ಎಲ್ಲವನ್ನೂ ಕೆಲಸನೇ. ಬಟ್ ಅವ್ರದ್ದೇ ಒಂದು ಉದ್ಯೋಗ ಇತ್ತಂದರೆ ಅವ್ರು ದುಡಿದಿದ್ರಲ್ಲಿ ಖುಷಿ ಇರುತ್ತೆ. ತಂದೆ ತಾಯಿ ಅವ್ರದ್ದೊಂದು ಸಂಸಾರದ ಜೊತೆಗೆ ಇದ್ದು ಕೆಲಸ ಮಾಡ್ದಂಗೆ ಆಗುತ್ತೆ. ತದನಂತರದಲ್ಲಿ ಅವ್ರ ಮುಂಬರೋ ದಿನದಲ್ಲಿ ಈ ಒಂದು ಕೆಲಸದ ಜೊತೆಗೆ ಇನ್ನೊಂದು ಯಾವುದಾದ್ರೂ ಉದ್ಯಮಶೀಲತೆಯನ್ನು ಮಾಡಿಕೊಂಡು ಬೇರೆ ಉದ್ಯೋಗಕ್ಕೂ ಕೂಡ ಅವರು ಅವಕಾಶನ ಕಲ್ಪಿಸ್ಕೊಳ್ಬೋದು ಅಂಥೇಳಿ ಈ ನಿಟ್ಟಿನಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಿದ್ದೀನಿ. ಏನಾದರೂ ನರ್ಸರಿ ನಿಮಗೆ ಟ್ರೈನಿಂಗು ಯಾವ ರೀತಿ ನಾನು ಅದನ್ನು ಮುಂದೆ ನಾನು ಸ್ಟಾರ್ಟ್ ಮಾಡಬೇಕು, ಸಸಿಗಳನ್ನ ಯಾವ ರೀತಿ ಬೇಕಾದ್ರೆ ಅದನ್ನು ಗ್ರಾಫ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ನಿಮಗೆ ನರ್ಸರಿಯಲ್ಲಿ. ಯಾವ ರೀತಿ ನಾನೇ ಓನ್ ಗ್ರಾಫ್ಟಿಂಗ್ ಮಾಡ್ತೀನಿ ಅಂದರೆ ಗ್ರಾಫ್ಟಿಂಗ್ ಮಾಡೋಕ್ಕೆ ಅದಕ್ಕೆ ಒಂದು ಟ್ರೈನಿಂಗ್ ಇರುತ್ತೆ. ಬೇಕಾದ್ರೆ ನೀವು ಆ ಟ್ರೈನಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ನಿಮಗೆ ಈ ಮಾವಿನ ಗ್ರಾಫ್ಟ್ ಯಾರಂದ್ರೆ ಅವ್ರಿಗೆ ಗ್ರಾಫ್ಟ್ ಮಾಡೋಕ್ಕಾಗಲ್ಲ ಅದನ್ನು. ಯಾಕಂದರೆ ನಾನು ಈಗ ಪೆಪ್ಪರ್ನ ಒಬ್ರು ಕೆಲವೊಂದು ರೈತರು ನಮ್ಮಲ್ಲಿ ಕಲಿತು ಬೇರೆ ಕಡೆಯಿಂದ ಕಲ್ಕೊಂಬಂದು ಸ್ಟಾರ್ಟ್ ಮಾಡಿದ್ರಂತೆ. 1000 ಸಸಿಗಳನ್ನು ಪೆಪ್ಪರ್ ಅವರು ಗ್ರಾಫ್ಟ್ ಮಾಡಿದರೆ ಅದರಲ್ಲಿ 1 ಸಸಿಗಳು ಕೂಡ ಬದುಕಿಲ್ಲ ಇವತ್ತಿಗೆ. ಒಂದೇ ಒಂದು ತಿಂಗಳು ಅವನು ಇನ್ವೆಸ್ಟ್ಮೆಂಟ್ ಮಾಡಿದ್ದು 1 ಲಕ್ಷ, ಬಟ್ ಆದರೆ ಅವನಿಗೆ ಲಾಸ್ ಅಷ್ಟು 1 ಲಕ್ಷನೂ ಲಾಸ್ ಮಾಡ್ಕೊಂಡ. ಯಾಕಂದ್ರೆ ಅವನಿಗೆ ಗ್ರಾಫ್ಟ್ ಮಾಡೋದು ಸರಿಯಾಗಿ ಕಲ್ತಿದ್ದಿಲ್ಲ. ಸೊ ಒಂದು ಗ್ರಾಫ್ಟ್ ಮಾಡೋದನ್ನ ಕಲಿಬೇಕು, ಅಥವಾ ಅದನ್ನು ಎಕ್ಸ್ಪರ್ಟ್ ಆದರೂ ಕೂಡ ನಾವು 1 ಸಸಿಗೆ ಅವನಿಗೆ 8 ರೂಪಾಯಿಂದ 10 ರೂಪಾಯಿ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ನೀವು ನರ್ಸರಿ ನಿರ್ವಹಣೆಯಲ್ಲಿ ನೀವು ಗ್ರಾಫ್ಟಿಂಗ್ ಅನ್ನೋ ಒಂದು ಟ್ರೈನಿಂಗ್ ಕೂಡ ಪಡೆದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ, ಏನೂ ಆಗಲ್ಲ. ಅಂದ್ರೆ ಬೇರೆ ಗ್ರಾಫ್ಟಿಂಗ್ ಸ್ಕಿಲ್ ಇತ್ತಂದ್ರೆ ನಿಮಗೆ ಎಲ್ಲಾದರೂ ಕರ್ಕೊಂಡು ಹೋಗ್ತಾರೆ. ಈ ನರ್ಸರಿಯಲ್ಲಿ ಬೆಳೆದಿರ್ತಕ್ಕಂಥ ಪ್ಲಾಂಟ್ಸ್ಗೆ ನೀವೇ ಹೋಗಿ ಗ್ರಾಫ್ಟ್ ಮಾಡ್ಕೊಂಡು
ಪ್ರತಿ ಪ್ಲ್ಯಾಂಟ್ಗೆ ಇಷ್ಟು ರೂಪಾಯಿ ಅಂತ ಚಾರ್ಜಸ್ ಕೂಡ ನೀವು ಮಾಡ್ಬೋದು. ಈ ರೀತಿ ಇನ್ಫಾರ್ಮೇಷನ್ ನಮಗೆ ನಿಮ್ಮ ಮುಂಬರುವ ದಿನದಲ್ಲಿ ಯಾರಾದರೂ ಇದರ ಬಗ್ಗೆ ಆಸಕ್ತಿ ವಹಿಸಿ ಈ ಒಂದು ನರ್ಸರಿ ನಿರ್ವಹಣೆಯನ್ನು ನಾನು ಮುಂಬರುವ ದಿನದಲ್ಲಿ ಕೈಗೊಳ್ತೀನಿ ಅನ್ನೋ ಈ ಆಸಕ್ತವಾಗಿರ್ತಕ್ಕಂಥ ರೈತರು, ಯೂತ್ಸ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಈ ಒಂದು ವಿಳಾಸಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ತಾಂತ್ರಿಕತೆ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾವಿಕೆರೆ. ನನ್ನ ದೂರವಾಣಿ ಸಂಖ್ಯೆ ಬಂದು 7829201724 7829201724. ಸಂಪೂರ್ಣ ಒಂದು ಮಾಹಿತಿಯನ್ನು ಅಂದರೆ ನಾವು ಯಾವ ರೀತಿಯಿಂದ ವೈಜ್ಞಾನಿಕವಾಗಿ ನರ್ಸರಿಯಲ್ಲಿ ಯಾವ ಒಂದು ತಾಂತ್ರಿಕತೆನ ಉಪಯೋಗಿಸ್ಕೊಂಡು ನಾವು ಇದನ್ನು ಒಳ್ಳೆಯ ಒಂದು ಲಾಭದಾಯಕವಾಗಿ ಮಾಡಬಹುದು ಮತ್ತು ಇದನ್ನು ಉದ್ಯೋಗವಾಗಿ ಕೂಡ ನಾವು ತಗೊಳ್ಬಹುದು ಅಂತ ಅನ್ನೋದನ್ನು ಈ ಒಂದು ಪ್ರಸ್ತುತ ಸಮಯದಲ್ಲಿ, ಯಾಕೆಂದರೆ ಮಳೆ ಆಗಲೇ ಆರಂಭವಾಗಿದೆ, 15 ದಿವಸ ಮೊದಲೇ ಮಳೆಗಾಲ ನಮ್ಮ ಒಂದು ರಾಜ್ಯಕ್ಕೆ ಆಗಮಿಸಿದೆ, ಒಳ್ಳೆಯ ಒಂದು ಮುನ್ಸೂಚನೆ ಇದೆ. ಈ ಸಂದರ್ಭದಲ್ಲಿ ತಾವು ಈ ಕುರಿತು ಮಾಹಿತಿ ನೀಡಿದ್ದೀರಾ. ತಮಗೆ ಇನ್ನೊಮ್ಮೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಸರ್. ನಮಸ್ಕಾರ ಸರ್.